ಫೈನಲಿ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಇಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಒಂದಲ್ಲ ಎರಡು ಬಿಗ್ಗೆಸ್ಟ್ ಅಪ್ಡೇಟ್. ಐ ಮೀನ್ ಕೆಲವೊಂದು IPL ಟೀಮ್ ದವರು ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಮುಂಬೈ ಇಂಡಿಯನ್ಸ್ ಪ್ಲಾನ್ ಬಗ್ಗೆ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಅಂತ ಒಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಎಲ್ಲಾ IPL ಟೀಮ್ ನ ಕಂಪೇರ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಸೊ ಹಾಗಾದ್ರೆ ಮುಂಬೈಯಿಂದ ಏನೆಲ್ಲ ಇನ್ಫಾರ್ಮೇಶನ್ ಇದಾವೆ ಗೊತ್ತಾ? ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಖಲೀಲ್ ಅಹಮದ್ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಅದು ಯಾವ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಮತ್ತು ಇನ್ನು ಕೆಲವೊಂದು ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಸೊ ಕೊನೆಯವರೆಗೆ ನೋಡಿ, ವಿಲ್ ಬಿ ಸರ್ಪ್ರೈಸ್. ಸೊ ಫಸ್ಟ್ ಅಪ್ಡೇಟ್, ಕರಣ್ ಶರ್ಮಾ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 4 ಟೈಮ್ IPL ಚಾಂಪಿಯನ್ ಆಗಿರುವಂತಹ ಈ ಪ್ಲೇಯರ್ ಫೈನಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ನಮಸ್ಕಾರ ಬಾಸ್ ಅಂತ ಹೇಳಿದ್ದಾರೆ. ಈಗ ಅವರ ಡ್ರೀಮ್ ಏನಪ್ಪಾ ಅಂದ್ರೆ, ಸೊ ಮುಂದೆ ನಾನು ಆಸ್ ಎ ಕೋಚ್ ಆಗಿ ಅವೈಲೇಬಲ್ ಇದ್ದೇನೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಮೇ ಬಿ ಯಾವ್ದಾದ್ರು IPL ಟೀಮ್ ದವರು ಇವರ ಮೇಲೆ ಇಂಟ್ರೆಸ್ಟ್ ನ ತೋರಿಸಿದ್ರೆ ಮೇ ಬಿ ಅವರು ಆಸ್ ಎ ಸ್ಪಿನ್ ಬೌಲಿಂಗ್ ಕೋಚ್ ಆಗುವಂತ ಚಾನ್ಸ್ ಇದೆ. ಸೊ ನಿಮ್ ಇಷ್ಟ, ನೀವು ಪಿಕ್ ಮಾಡಬಹುದು ಅಥವಾ ರಿಜೆಕ್ಟ್ ಮಾಡಿದ್ರೆ ಮಾಡಬಹುದು. ಬಟ್ ಕರಣ್ ಶರ್ಮಾ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಅವರು ಆಸ್ ಎ ಕೋಚ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೋಕೆ ರೆಡಿ ಇದ್ದಾರೆ. ಬಟ್ ನಿಮ್ ಇಷ್ಟ, ಯಾರಾದ್ರೂ ಅವರಿಗೆ ಪಿಕ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್, DDP ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ನಾವು ಕೊಟ್ಟರು ನಮ್ಮ BCCI ಎದುರು ನೋಡ್ತಾ ಇರಲಿಲ್ಲ. ಫೈನಲಿ ಆ ಒಂದು ತಾಳ್ಮೆಗೆ ಒಂದು ರಿವಾರ್ಡ್ ಸಿಕ್ಕಿದೆ ಬಾಸ್. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 100, ಫಸ್ಟ್ ಟೆಸ್ಟ್ ಅಲ್ಲಿ 100, ಅಗೇನ್ ಇವತ್ತಿನ ಟೆಸ್ಟ್ ಅಲ್ಲಿ ಮತ್ತೊಂದು 100. ಸೊ ಸೂಪರ್ ಬ್ಯಾಕ್ ಟು ಬ್ಯಾಕ್ 100 ನ ಮಾಡಿದರೆ DDP. ಈಗ ಸಾಯಿ ಸುದರ್ಶನ್ ಅವರ ಕೆಲಸ ಮುಗೀತು, ಡನ್ ಅಂಡ್ ಡಸ್ಟ್. ಈಗ ಅವರು ಆಸ್ ಎ ಬ್ಯಾಕಪ್ ಆಗಿರಬೇಕು ಅಷ್ಟೇ. ಈಗ ಫಸ್ಟ್ ಚಾಯ್ಸ್ ನಮ್ಮ ಗೌತಮ್ ಗಂಭೀರ್ದು, ಅದು DDP ಅವ್ರದ್ದು. ಇಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಇನ್ನು ಏನಾದ್ರು ಪ್ರೂವ್ ಮಾಡ್ಬೇಕಾ? ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರೂವ್ ಮಾಡಿದರೆ, ಅಗೇನ್ ಅಂಡ್ ಅಗೇನ್ ಪ್ರೂವ್ ಮಾಡಿದರೆ. ಇನ್ನು ಪ್ರೂವ್ ಮಾಡ್ಬೇಕಂದ್ರೆ ಐ ಡೋಂಟ್ ನೋ, ಏನ್ ಹೇಳ್ಬೇಕು ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ DDP ಇಸ್ ದ ಫಸ್ಟ್ ಚಾಯ್ಸ್ ಇಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ. ಸಾಯಿ ಸುದರ್ಶನ್ ವಾಪಸ್ ಬಂದ್ರು ಅವರು ಆಸ್ ಎ ಬ್ಯಾಕಪ್ ಆಗಿರಬೇಕು ಅಷ್ಟೇ. ಸೊ ಇದಕ್ಕೆಲ್ಲ ಕ್ರೆಡಿಟ್ ಕೊಡಲೇಬೇಕು ನಾವು ನಮ್ಮ ದಿನೇಶ್ ಕಾರ್ತಿಕ್ಗೆ ಮತ್ತು ಆಂಡಿ ಫ್ಲವರ್ಗೆ, ಮೊಹಮ್ಮದ್ ಬೋಬಾಟ್ಗೆ. ಯಾಕಂದ್ರೆ ಸೊ ಪಾಸ್ಟ್ ಅಂದ್ರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ DDP ಅವರು ಆ ಒಂದು ಇನ್ಕನ್ಸಿಸ್ಟೆನ್ಸಿಯಿಂದ ಬಿದ್ರು. ಬಟ್ ಯಾವಾಗ RCB ಟೀಮ್ ಅಗೇನ್ ಬೈ ಮಾಡಿದ್ರು ಪಡಿಕಲ್ಗೆ ಲಾಸ್ಟ್ ಇಯರ್ ಅಂದ್ರೆ IPL 2025 ಅಲ್ಲಿ ಅವರಿಗೆ ಇಂಜುರಿ ಆಯ್ತು ಅನ್ಫಾರ್ಚುನೇಟ್ಲಿ. ಆದ್ರೆ ದಿಸ್ ಇಯರ್ 2026 ಅಲ್ಲಿ ಕೊಟ್ಟಂತ ಚಾನ್ಸ್ ಅನ್ನು ಫ್ಯಾಬುಲಸ್ ಆಗಿ ಯೂಸ್ ಮಾಡಿಕೊಂಡಿದ್ದಾರೆ. ಅಗೇನ್ ಆ ಒಂದು IPL ನ ಪರ್ಫಾರ್ಮೆನ್ಸ್ ತಗೊಂಡು ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅವರು ಅದಕ್ಕಿಂತ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಸೊ ಐ ಹೋಪ್ ಇದೇ ರೀತಿಯಾಗಿ ಪಡಿಕಲ್ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅಂತೇಳಿ ಎಲ್ಲರೂ ಹೋಪ್ ಮಾಡೋಣ ಅಷ್ಟೇ. ಸೊ ಬಿಗ್ 100 ನ ಮಾಡಿದರೆ ಪಡಿಕಲ್. ಸೊ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಬರಲಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಇಂದ. ಇದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡಪ್ಪ ನೀನು. ನೆಕ್ಸ್ಟ್ ಅಪ್ಡೇಟ್, ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ CSK ಟೀಮ್ ಅಲ್ಲಿ ಫಸ್ಟ್ ನಾವು ಪ್ರಶಾಂತ್ ವೀರ್ ಬಗ್ಗೆ ಡಿಸ್ಕಷನ್ ಮಾಡಬೇಕು. 14 ಕೋಟಿ ಕೊಟ್ಟು ಬೈ ಮಾಡಿದ್ರು. ಬಟ್ ನನಗೆ ಅನಿಸಿದ ಮಟ್ಟಿಗೆ ಪ್ರಶಾಂತ್ ವೀರ್ಗೆ ಲಾಸ್ಟ್ IPL 2026 ಅಲ್ಲಿ ಅವರಿಗೆ ಸರಿಯಾಗಿ ಯೂಸ್ ಮಾಡಿಕೊಂಡಿಲ್ಲ. ಇದ್ರ ನಾನು ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ. ಬಟ್ ಇವತ್ತೇನಪ್ಪಾ ಅಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ಸೊ 55 ಸಮಥಿಂಗ್ ರನ್ಸ್ ಸ್ಕೋರ್ ಮಾಡಿದ್ದಾರೆ ಮತ್ತು ಅದು 190 ಸ್ಟ್ರೈಕ್ ರೇಟ್ ಇಂದ ಸೊ ಸೂಪರ್ ಆಗಿ ನಾಕ್ ಆಡಿದ್ದಾರೆ. ಸೊ ನನಗೆ ಅನಿಸಿದ ಮಟ್ಟಿಗೆ ಪ್ರಶಾಂತ್ ವೀರ್ ಅವರಿಗೆ ರಿಟರ್ನ್ ಮಾಡಲೇಬೇಕು ಚೆನ್ನೈ ಸೂಪರ್ ಕಿಂಗ್ಸ್. 14 ಕೋಟಿ ಹೌದು ಜಾಸ್ತಿ ಆಗುತ್ತೆ ಅವರಿಗೆ ಆ ಒಂದು ಆಕ್ಷನ್ಗೆ ಬಿಟ್ರೆ. ಡೆಫಿನೆಟ್ ಆಗಿ ಒಂದು 10 ಕೋಟಿ ಒಳಗಡೆ ಬರುವಂತ ಪ್ಲೇಯರ್. ಬಟ್ ಇಟ್ಸ್ ಎ ಹ್ಯೂಜ್ ರಿಸ್ಕ್ ಪ್ರಶಾಂತ್ ವೀರ್ಗೆ ಈ ಟೈಮ್ ಅಲ್ಲೇ ಬಿಡೋದು. ಬಟ್ ಐ ಡೋಂಟ್ ನೋ, ಇಟ್ಸ್ ಅಪ್ ಟು CSK ಮ್ಯಾನೇಜ್ಮೆಂಟ್. ಬಟ್ ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ನೋಡಿಸಿ, ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿಸಿ ಅವರಿಗೆ ರಿಟರ್ನ್ ಮಾಡೋದು ಬೆಸ್ಟ್ ಅಂತ ಅನಿಸ್ತಾ ಇದೆ. ಸೊ ಆ ತರ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ದಾರೆ. ಯಂಗ್ ಪ್ಲೇಯರು, ಸಾಕಷ್ಟು ಫ್ಯೂಚರ್ ಇರುವಂತ ಪ್ಲೇಯರು. ಸೊ ನೋಡೋಣ ಏನಾಗುತ್ತೆ. ಬಟ್ CSK ಫ್ಯಾನ್ಸ್ ನೀವೇನಂತೀರಾ, ಪ್ರಶಾಂತ್ ವೀರ್ಗೆ ರಿಲೀಸ್ ಮಾಡ್ಬೇಕಾ ಅಥವಾ ರಿಟರ್ನ್ ಮಾಡ್ಬೇಕಾ? ಕಮೆಂಟ್ ಮಾಡಿ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಭುವನೇಶ್ವರ್ ಕುಮಾರ್ ಈ ಒಂದು ಟೀಮಿನ ವಿರುದ್ಧ ಅವರು ಸೂಪರ್ ನಾಕ್ ಅನ್ನು ಆಡಿದ್ದಾರೆ. 190+ ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಲ್ಲಿ ಆಯುಷ್ ಮಾತ್ರರು ಹೆಲಿಕಾಪ್ಟರ್ ಶಾಟ್ಸ್ ಅನ್ನು
ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಡಿಯೋ ಬೇಕಪ್ಪ ಅಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಹೋಗಿ ನೀವು ಆ ಒಂದು ವಿಡಿಯೋ ನೋಡಬಹುದು. ಸೊ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ದೀನಿ, ಹೋಗಿ ನೋಡ್ರಿ. ಪ್ರಶಾಂತ್ ವೀರ್, ಸೂಪರ್ ನಾಕು ಮತ್ತು ಆಯುಷ್ ಮಾತ್ರೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಹೆಲಿಕಾಪ್ಟರ್ ಶಾಟ್ಸ್ ಅನ್ನು ಕಲಿತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಅಕ್ಟೋಬರ್ ಅನ್ನೋದಕ್ಕೆ ಅವರು ರಣಜಿ ಟ್ರೋಫಿ ಮ್ಯಾಚ್ ಆಡ್ತಾ ಇದ್ದಾರೆ. ಆ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಾವು ನೋಡೋಣ. ನೆಕ್ಸ್ಟ್ ಅಪ್ಡೇಟ್, ಖಲೀಲ್ ಅಹಮದ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರಪ್ಪ. ಸೊ ಅದು ಯಾವ ಸ್ಟೇಟ್ಮೆಂಟ್ ಅಂದ್ರೆ, ಸೊ ನಾನು ಮೊನ್ನೆ ಲೈವ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಖಲೀಲ್ ಅಹಮದ್ ಎಲ್ಲಿಗೆ ಹೋಗ್ತಾ ಇಲ್ಲ, ಅವರು CSK ಟೀಮ್ ಅಲ್ಲಿ ಇರ್ತಾರೆ. ಅದನ್ನ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮುಖಾಂತರ ಪ್ರೂವ್ ಮಾಡಿದ್ದಾರೆ, CSK ಫಾರ್ ಲೈಫ್ ಅಂತೇಳಿ. ಸೊ ಹಾಗಾದ್ರೆ ನಿನ್ನೆ ಒಬ್ಬ ಫ್ಯಾನ್ ಖಲೀಲ್ ಅಹಮದ್ಗೆ ಅವರ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರೆ, ಖಲೀಲ್ ಬಾಯ್ IPL 2026-7 में पावर प्ले ओवर्स में आपकी आउटस्विंग से ओपोनेंट का विकेट लेके CSK को क्वालिफाई करना दो ಅಂತ ಕ್ವಶನ್ ಮಾಡಿದರೆ, ಈ ಒಂದು ಕ್ವಶನ್ಗೆ ಖಲೀಲ್ ಅಹಮದ್ ಆನ್ಸರ್ ಮಾಡಿದರೆ, ಇನ್ ಸ್ವಿಂಗ್ ಬಿ ಅಂಡ್ ಕ್ವಾಲಿಫೈಯಿಂಗ್ ಈಸ್ ಜಸ್ಟ್ ದ ವಾರ್ಮ್ ಅಪ್, ದ ರಿಯಲ್ ಮೈಂಡ್ ಸೆಟ್ ಈಸ್ ಆಲ್ ಅಬೌಟ್ ಲಿಫ್ಟಿಂಗ್ ದ ಟ್ರೋಫಿ, 6th ಟ್ರೋಫಿ ಅಂತೇಳಿ ಆನ್ಸರ್ ಮಾಡಿದರೆ. ಅಂದ್ರೆ ಇಲ್ಲಿ ಫ್ಯಾನ್ ಕ್ವಶನ್ ಮಾಡಿದರೆ, ಪವರ್ ಪ್ಲೇ ಅಲ್ಲಿ ನೆಕ್ಸ್ಟ್ IPL 2027 ಅಲ್ಲಿ ಸೊ ಔಟ್ ಸ್ವಿಂಗ್ ಮಾಡಿಕೇಸಿ ಅಪೋಸಿಟ್ ಟೀಮ್ ಅಲ್ಲಿರುವಂತಹ ವಿಕೆಟ್ ನ ತೆಗಿಬೇಕು ಮತ್ತು CSK ಟೀಮ್ ಅನ್ನು ಕ್ವಾಲಿಫೈ ಮಾಡ್ಬೇಕಂತೇಳಿ ಅವ್ರು ಕ್ವಶನ್ ಮಾಡಿದ್ರೆ, ಈ ಒಂದು ಕ್ವಶನ್ಗೆ ಖಲೀಲ್ ಅಹಮದ್ ಜಸ್ಟ್ ಇನ್ ಸ್ವಿಂಗ್ ಅಷ್ಟೇ ಅಲ್ಲಪ್ಪ, ಕ್ವಾಲಿಫೈ ಅಷ್ಟೇ ಅಲ್ಲ, ನಾವು ನೆಕ್ಸ್ಟ್ IPL 2027 ಅಲ್ಲಿ 6ನೇ ಕಪ್ ಗೆಲ್ಲಕ್ಕೆ ರೆಡಿ ಆಗಿದ್ದೀವಿ ಅಂತ ಒಂದು ಆನ್ಸರ್ ಮಾಡಿದರೆ. ಬಟ್ ನಮ್ಮ ಖಲೀಲ್ ಅಹಮದ್ ಕೊಟ್ಟಂತ ಮಾತನ್ನು ಪ್ರೂವ್ ಮಾಡ್ತಾರ ಪರ್ಫಾರ್ಮೆನ್ಸ್ ಮುಖಾಂತರ, ನಾವು ಕಾಯಮ. ಸೊ ನೀವೇನಾದ್ರೆ IPL ಫ್ಯಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲ, ಕಮೆಂಟ್ಸ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಸೊ ಫೈನಲ್ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಒಂದು ಸಾಕಷ್ಟು ಇನ್ಫಾರ್ಮೇಶನ್ ಇದಾವೆ. ಅಂದ್ರೆ ನೀವೇ ಥಿಂಕ್ ಮಾಡಿ, ಈಗ 5 ಟೈಮ್ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇಂದ ಸ್ಲೋ ಆಗಿದೆ ಅನ್ನೋಕ್ಕಿಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್. ನಾನು ಥಿಂಕ್ ಮಾಡಿದೆ ಒಂದ್ ಟೈಮ್ ಅಲ್ಲಿ, ಯಾಕಪ್ಪ ಎಂತ ಒಂದು ಬೆಂಕಿ ಟೀಮ್, ಅಂದ್ರೆ 2020 ಬಿಫೋರ್ ಮುಂಬೈ ಇಂಡಿಯನ್ಸ್ ಟೀಮ್ ಬಂದ್ರಪ್ಪ ಅಂದ್ರೆ ನನಗೆ ಭಯ ಆಗ್ತಿತ್ತು. ಅಂತ ಒಂದು ಟೀಮ್ ಅದು, ಪ್ಲೇಯರ್ಸು ಲೆಜೆಂಡ್ ಪ್ಲೇಯರ್ಸು, ಮ್ಯಾಚ್ ವಿನ್ನರ್ಸು, ಮೈಂಡ್ ಬ್ಲೋಯಿಂಗ್ ಫಿನಿಷರು, ಸೂಪರ್ ಬೌಲರ್ಸು, ಇಂಥ ಒಂದು ಟೀಮ್ ಇತ್ತು ಆ ಟೈಮಲ್ಲಿ. ಈ ಟೀಮ್ ಬಂದ್ರಪ್ಪ ಅಂದ್ರೆ ನನಗೆ ಭಯ ಆಗ್ತಿತ್ತು, ಏನಪ್ಪಾ ಈ ಟೀಮ್ ಮುಂಬೈ ಇಂಡಿಯನ್ಸ್ ಬಂತಾರಪ್ಪ ನಮ್ಮ ಟೀಮ್ ವಿರುದ್ಧ ಅಂತೇಳಿ ನಮ್ಗೆ ಒಂಥರ ಭಯ ಇರ್ತಿತ್ತು. ಅದು ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಲೇಬೇಕು. ಬಟ್ ಈಗೇನಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ತರ ಕಾಣ್ತಿಲ್ಲ. ಮುಂಬೈ ಇಂಡಿಯನ್ಸ್ ಆದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ತರ ಕಾಣ್ತಿಲ್ಲ. ಪಾಸ್ಟ್ ಅಲ್ಲಿ ರೋಹಿತ್ ಶರ್ಮಾ ಅವರ ಅಂಡರ್ ಕ್ಯಾಪ್ಟನ್ಸಿಯಲ್ಲಿ ಒಂಥರ ಏನೋ ಒಂದು ಮ್ಯಾಜಿಕ್ ಇತ್ತು. ಬಟ್ ದಿಸ್ ಟೈಮ್ ಯಾಕೆ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ನೋ ಇನ್ಫಾರ್ಮೇಶನ್ ಬಗ್ಗೆ ಕಮೆಂಟ್ಸ್ ಮಾಡೋದು ಬೇಕಾಗಿಲ್ಲ. ಈಗ ನಾವು IPL 2027 ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ, ಕಪಲ್ ಆಫ್ ಚೇಂಜ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್. ನಿನ್ನೆ ಅಫಿಷಿಯಲ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಆ ಒಂದು ಅಪ್ಡೇಟ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ, ಇವರು ಯಾವುದೇ ರೀತಿಯಾದ ಅವರ ಅಪ್ಡೇಟ್ಸ್ ನ ಲೀಕ್ ಆಗೋಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನೀವೇ ಥಿಂಕ್ ಮಾಡಿ, ಅಲ್ಲಿ ರುದರ್ಫರ್ಡ್ ಮತ್ತು ಟಾಕೂರ್ಗೆ ಟ್ರೇಡ್ ಮಾಡಿದ್ರು. ಆ ಒಂದು ಟ್ರೇಡ್ ಮಾಡುವಂತಹ ಮ್ಯಾಟರ್ ಬಿಗ್ ರಿಪೋರ್ಟರ್ಸ್ ಗೆ ಗೊತ್ತಿರಲಿಲ್ಲ. ಅಂತ ಒಂದು ಸರ್ಪ್ರೈಸಿಂಗ್ ಟ್ರೇಡ್ ನ ಮಾಡಿದ್ರು, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಈಗಲೂ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್. ಇದ್ರ ಬಗ್ಗೆ ಯಾವುದೇ ಒಬ್ಬ ರಿಪೋರ್ಟರ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಇಂದ ಕಪಲ್ ಆಫ್ ಮಂತ್ಸ್ ಇಂದ ಡಿಸ್ಕಷನ್ ಮಾಡಿಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸಡನ್ಲಿ ಮುಂಬೈ ಇಂಡಿಯನ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಡೈರೆಕ್ಟರ್ ಆಫ್ ಪರ್ಫಾರ್ಮೆನ್ಸ್ ಆಗಿಸಿ ಜುಬಿನ್ ಬರೂಚ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಸೈನ್ ಮಾಡಿದ್ದಾರೆ. ಇಟ್ಸ್ ಎ ಬಿಗ್ಗೆಸ್ಟ್ ಸೈನ್ ನನ್ನ ಪ್ರಕಾರ. ಯಾಕಪ್ಪ ಅಂದ್ರೆ ಗ್ರೇಟ್ ಸೈನ್ ಮುಂಬೈ ಇಂಡಿಯನ್ಸ್ ಗೆ. ಜುಬಿನ್ ಬರೂಚ್ ಅವರು ಒನ್ ಆಫ್ ದಿ ಮ್ಯಾನ್ ಬಿಹೈಂಡ್ ರಾಜಸ್ಥಾನ್ ರಾಯಲ್ಸ್ ಗೆ ಬರೋಬ್ಬರಿ 17 ವರ್ಷ ಇವರು ಕೆಲಸ ಮಾಡಿದ್ರೆ ಆ ಒಂದು ಟೀಮ್ ಅಲ್ಲಿ, ಮತ್ತು ಯಂಗ್ ಟ್ಯಾಲೆಂಟ್ ನ ಸ್ಕೌಟ್ ಮಾಡಿಕೇಸಿ ಅಂತ ಒಂದು ಪ್ಲೇಯರ್ಸ್ ಗೆ ಇವರು ರಾಜಸ್ಥಾನ್ ರಾಯಲ್ಸ್ ಗೆ ಕೊಟ್ಟಿದ್ರು. ಸೊ ಯಾರಪ್ಪ ಅಂತ ಒಂದು ಪ್ಲೇಯರ್ಸ್ ಅಂತ ಕೇಳಿದ್ರಪ್ಪ ಅಂದ್ರೆ ಒಂದು ಲಿಸ್ಟ್ ಇದೆ. ರವೀಂದ್ರ ಜಡೇಜಾ ಆಗ್ಲಿ, ಅಜಿಂಕ್ಯ ರಹಾನೆ ಆಗ್ಲಿ, ಸ್ಟೋರ್ಡ್ ಬಿನ್ನಿ ಆಗ್ಲಿ, ದೀಪಕ್ ಹುಡಾ ಆಗ್ಲಿ, ಕರುಣ್ ನಾಯರ್ ಆಗ್ಲಿ, ಮತ್ತು ಶ್ರೇಯಸ್ ಅಯ್ಯರ್ ಆಗ್ಲಿ, ಮತ್ತು ಪ್ರವೀಣ್ ತಂಬೆ ಆಗ್ಲಿ, ಸಂಜು ಸ್ಯಾಮ್ಸನ್, ರಿಯನ್ ಪರಾಗ್, ಯಶಸ್ವಿ ಜೈಸ್ವಾಲ್ ಆಗ್ಲಿ, ಧ್ರುವ್ ಜುರಲ್ ಆಗ್ಲಿ, ಮತ್ತು ರೀಸೆಂಟ್ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ
ವೈಭವ್ ಸೂರ್ಯವಂಶಿ ಆಗಲಿ, ಇಂಥ ಪ್ಲೇಯರ್ಸ್ಗೆ ಅವರು ಸ್ಕೌಟ್ ಮಾಡಿಕೊಂಡು ರಾಜಸ್ಥಾನ್ ರಾಯಲ್ಸ್ಗೆ ಅದು ಟೀಮಲ್ಲಿ ಕರೆದುಕೊಂಡು ಬಂದಿದ್ರು. ಸೊ ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ 17 ವರ್ಷ ಕೆಲಸ ಮಾಡಿದರೆ ಈಗ ರಾಜಸ್ಥಾನ್ ರಾಯಲ್ಸ್ಗೆ ಗುಡ್ ಬೈ ಕಳಿಸಿ ಈಗ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಆಸ್ ಅ ಡೈರೆಕ್ಟರ್ ಆಫ್ ಪರ್ಫಾರ್ಮೆನ್ಸ್ ಆಕೇಶಿ. ಈಗ ಸ್ಟ್ರೈಟ್ ಅವೇ ಇದ್ರ ಬಗ್ಗೆ ಯಾವ ಒಬ್ಬ ರಿಪೋರ್ಟರ್ಗೆ ಗೊತ್ತಿಲ್ಲ ಈ ತರ ಜಾಯ್ನ್ ಆಗಿದ್ದಾರೆ ಅಂತೇಳಿ. ಆದ್ರೆ ಜಸ್ಟ್ ಥಿಂಕ್ ಮಾಡಿ ಮುಂಬೈ ಇಂಡಿಯನ್ಸ್ ಪ್ಲಾನ್ ಹೇಗಿದೆಪ್ಪ ಅಂದ್ರೆ, ಸೊ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಶನ್ ಯಾವ ಒಬ್ಬ ಯೂಟ್ಯೂಬರ್ ಕೊಡಲ್ಲ. ಏನಪ್ಪ ಅಂದ್ರೆ, ಒಂದು ಪಿಕ್ ಹಾಕ್ತೀನಿ ನೋಡ್ರಿ, ಪಿಕ್ ಅಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ. ಇಲ್ಲಿ ಜುಬಿನ್ ಬರುಚ್ ಅವರು ಇದ್ದಾರೆ, ರೌಂಡ್ ಕ್ಯಾಪ್ ಹಾಕೊಂಡು. ಅವರು ಆಲ್ರೆಡಿ ಈ ಒಂದು ಪ್ರಿಪರೇಷನ್ ಬಿಗಿನ್ ಮಾಡಿದರೆ ಸೌತ್ ಆಫ್ರಿಕಾದಲ್ಲಿ ಮುಂಬೈ ಇಂಡಿಯನ್ಸ್ ಹೈ ಪರ್ಫಾರ್ಮೆನ್ಸ್ ಕ್ಯಾಂಪ್ ನಡೀತಾ ಇದೆ ಬಾಸ್. ಸೊ ಆಲ್ರೆಡಿ 5 ಟೈಮ್ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಅವರ ಪ್ರಿಪರೇಷನ್ ಆಲ್ರೆಡಿ ಬಿಗಿನ್ ಮಾಡಿದರೆ. ಒನ್ ಆಫ್ ದಿ ಬೆಸ್ಟ್ ಸ್ಕೌಟ್ ಮತ್ತು ಡೈರೆಕ್ಟರ್ ಆಫ್ ಪರ್ಫಾರ್ಮೆನ್ಸ್ ಜೊತೆ ಬರುಚ್ ಅವರು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸೂಪರ್ ಆಗಿ ಪ್ಲೇಯರ್ಸ್ ನ ಫೈಂಡ್ ಮಾಡಿದ್ರು ಅಂತ ಒಬ್ಬ ಕ್ಯಾಂಡಿಡೇಟ್ ಈಗ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಆಲ್ರೆಡಿ ಡೊಮೆಸ್ಟಿಕ್ ಸೀಸನ್ ಇವತ್ತೇ ಕಿಕ್ ಸ್ಟಾರ್ಟ್ ಆಗಿದೆ. ಸೊ ನಾವು ಥಿಂಕ್ ಮಾಡಿದ್ವಿ, ಯಾಕಪ್ಪ ಮುಂಬೈ ಇಂಡಿಯನ್ಸ್ ಪ್ರಿಪರೇಷನ್ ಬಿಗಿನ್ ಮಾಡಿಲ್ಲ, ಇಷ್ಟೊಂದು ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಮುಂಬೈ ಇಂಡಿಯನ್ಸ್ ಯಾಕಪ್ಪ ಇಷ್ಟು ಸ್ಲೋ ಆಗಿದ್ದಾರೆ ಅಂತೇಳಿ. ಆದ್ರೆ ತಪ್ಪದು, ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಪ್ರಿಪರೇಷನ್ ಬಿಗಿನ್ ಮಾಡಿದ್ರೆ ಆ ಒಂದು ಬಿಗಿನ್ ಮಾಡಿದ್ದು ಯಾವ ಯೂಟ್ಯೂಬರ್ಗೆ ಗೊತ್ತಿಲ್ಲ, ಯಾವ ರಿಪೋರ್ಟರ್ಗೆ ಗೊತ್ತಿಲ್ಲ. ಬಟ್ ಫೈನಲಿ ಅವರೇ ಮುಂದೆ ಒಂದು ಕಿಸಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಾವು ಇಂಥವ್ರಿಗೆ ಪಿಕ್ ಮಾಡಿದ್ವಪ್ಪ ಅಂತೇಳಿ. ಅವಾಗ ಗೊತ್ತಾಗಿದೆ ನಮಗೆ ಎಷ್ಟು CSK, SRH, DC ಮತ್ತು ಪಂಜಾಬ್ ಕಿಂಗ್ಸ್ ಈ 4 ಟೀಮ್ ದವರು ಪ್ರಿಪರೇಷನ್ ಬಿಗಿನ್ ಮಾಡಿದ್ರೆ ಆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಬಟ್ ಇದಕ್ಕಿಂತ ಮುಂಚೆನೆ ಮುಂಬೈ ಇಂಡಿಯನ್ಸ್ ಅವರ ಪ್ರಿಪರೇಷನ್ ಬಿಗಿನ್ ಮಾಡಿದ್ದಾರೆ ಬಾಸ್. ಅದು ಸೌತ್ ಆಫ್ರಿಕಾದಲ್ಲಿ ಮುಂಬೈ ಇಂಡಿಯನ್ಸ್ ಹೈ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ. ಅದು ಒಂದು ಕೆಲವೊಬ್ಬರನ್ನ ಇಟ್ಟುಕೊಂಡು ಮತ್ತು ಡಿಸ್ಕಷನ್ ಮಾಡಿಕೊಂಡು ಮ್ಯಾಸಿವ್ ಇನ್ಫಾರ್ಮೇಶನ್. ಇದು ಕೆಲವೊಬ್ಬರಿಗೆ ಇದೆಂತ ಅಪ್ಡೇಟ್ ಅನ್ಸ್ಬೋದು, ಆದ್ರೆ ಒಬ್ಬ ಸ್ಕೌಟ್ ಎಷ್ಟು ಇಂಪಾರ್ಟೆಂಟ್, ಒಬ್ಬ ಪರ್ಫಾರ್ಮೆನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್, ಅದ್ರ ಬಗ್ಗೆ ಕೆಲವೊಬ್ಬರಿಗೆ ಐಡಿಯಾ ಇರಲ್ಲ. ಸೊ ಇವರು ಮೇನ್ ಆಗಿ ಕೆಲಸ ಮಾಡ್ತಾರೆ ಯಾವುದೇ ಒಂದು ಫ್ರಾನ್ಸ್ ಅಲ್ಲಿ, ಇವರೇ ಮೇನು. ಇವರಿಂದಲೇ ಪ್ಲೇಯರ್ಸ್ ನ ಒಂದು ಮಿನಿ ಆಕ್ಷನ್ ಬೈ ಮಾಡೋದು. ಬಟ್ ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸೈನ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಅವರು. ಐ ಡೋಂಟ್ ನೋ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಏನಾಗಿದೆ ಗೊತ್ತಿಲ್ಲ, ಬಟ್ ಅವರು ಸ್ಟ್ರೈಟ್ ಅವೇ ಮುಂಬೈ ಇಂಡಿಯನ್ಸ್ ಗೆ ಬೈಂದರೆ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದಪ್ಪ ಅಂದ್ರೆ ಒಂದೇ ಒಂದು ಲೈಕ್ ಮಾಡ್ರಪ್ಪ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮಿಂದ ಏನು ಕಾಣಲ್ಲ, ಒಬ್ಬ ಸ್ಮಾಲ್ ಯೂಟ್ಯೂಬರ್ ಇದ್ದೀನಿ. ಸೊ ಒಂದು ಪ್ರತಿಯೊಂದು ಟೀಮ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಎಸ್ಪೆಷಲಿ ಇನ್ಸೈಡ್ ರಿಪೋರ್ಟ್ ಯಾರು ಕೂಡ ನಿಮಗೆ ಅಂತ ಒಂದು ಇನ್ಸೈಡ್ ಅಪ್ಡೇಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇನ್ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಸೊ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ದೀನಿ, ಹೋಗಿ ಬೇಗ ಜಾಯ್ನ್ ಆಗ್ರಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ ಇದೆಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಮಾಡಿದ್ದೀನಿ. ಸೊ ಹೋಗಿ ಕಮೆಂಟ್ಸ್ ಹೊಡೆದು ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು.